ಕುಲುಮೆ ಇದು ಅವಾಗೆಲ್ಲ ಕೂಡ ಹಣೆ ಅದು ಅದೆಲ್ಲ ಇಲ್ಲೇ ಮಾಡೋದು ಎತ್ತಿಂದು ಎಲ್ಲ ಈ ಬಡಿಗೆರದು ಕುಲುಮೆದು ಕೆಲಸ ಅಂದರೆ ಗೆಳೆ 60 ಜೊತೆ ಎತ್ತಿತ್ತಲ್ಲ. ಸೊ ಹಿಂಗಾಗಿ ಕಂಟಿನ್ಯೂ ಆಗಿ ಇಲ್ಲೇ ವರ್ಕ್ ಇದ್ದೇ ಇರೋದು ಡೈಲಿ ಏನಾದರೂ ಡೈಲಿ ಕೆಲಸ ಇರೋದೆ. ಓಕೆ, ಯಾಕಂದರೆ ಕೃಷಿಗೆ ಬೇಕು ಮನೆ. ಹೌದು ಬಸ್ಗಳು ಇತ್ತು. ಬಸ್ಸಿಗೆ ಕುಲುಮೆ ಕೆಲಸ ಒಂದು ಅವತ್ತಿದ್ದು ಇನ್ನೋದ್ರು ಹಾಗೆ ಇಟ್ಟಿದ್ದೀವಿ ಅದನ್ನು. ಬಟ್ ಈಗ ಉಪಯೋಗ ಇಲ್ಲಲ್ಲ, ಯಾಕೆ ತೆಗೆದಿಲ್ಲ? ಮಾಡ್ತೀವಿ ಇವಾಗ ಈಗ ಜಸ್ಟ್ ಭಾಳ ಅಂದರೆ ಒಂದು 2 years ಆಯ್ತು ನಾವು ಇದನ್ನು ಯೂಸ್ ಮಾಡಿಲ್ಲ. ಇಲ್ಲಿವರೆಗಾದರೂ ನಮ್ಮದು ನೇಗಿಲೆದ ಮುಂಜಾನೆ ಅಂತ ಹಣೆಯೋದಿರುತ್ತೆ, ಕೂಡ ಹಣೆಯೋದಿರುತ್ತೆ, ಇಲ್ಲೇ ಮಾಡ್ತಿದ್ರು. ಇವಾಗ ಇಲ್ಲೇ ಏನಾಗಿದೆ ಅಂದರೆ ಹ್ಯಾಮ್ರಿಂಗ್ ಮಿಷಿನ್ ಹಾಕ್ಯಾನ ಅವನು ಒಬ್ಬನು. ಅವನು ಇಲ್ಲೇ ಕೆಲಸ ಮಾಡ್ಕೊಂತಿದ್ದ. ಅವ ವರ್ಕ್ಶಾಪ್ ಮಾಡಿದ. ಅವ ಒಂದು ಕುಲುಮೆ ಕೆಲಸಕ್ಕಂತಂದು ಅವನು ಒಂದು ಹಾಕಿದ. ಸೊ ಇವಾಗ ಇವರು ಲೇಬರ್ಸ್ ಅಲ್ಲೇ ಹೋಗಿ ಅಲ್ಲೇ ಮಿಷಿನ್ ಐತಿ ಬಿಟ್ರೆ ಅದ್ರಾಗ ಇಟ್ಕೊಂಡು ಬಂದುಬಿಡ್ತೀವಿ ಅಂತ ಹೋಗ್ತಾರೆ. ಇಲ್ಲ ಮ್ಯಾನ್ಯುವಲ್ ಅಲ್ಲ. ಎಸ್, ಈಗೆಲ್ಲ ಮಷಿನ್ ಕಾಲ. ಈಗೆಲ್ಲ ಮಷಿನ್. ಆಮೇಲೆ ಇದು ಎಲ್ಲ ಇಲ್ಲೇ ಬಿಲ್ಡ್ ಮಾಡಿರೋದು. ಇದು ಥ್ರೆಶಿಂಗ್ ಇದು. ಆಮೇಲೆ ಇವು ಈಗ ಟ್ಯಾಕ್ಟ್ರಿಗೆ ಮೊದಲಾಗ ಈ ಥರ ಎತ್ತಿನ ಇರ್ತಿದ್ವು, ಈಗೆಲ್ಲ ಟ್ಯಾಕ್ಟ್ರಿಗೆ ಮಾಡಿಬಿಟ್ಟಿದ್ದೀವಿ ಈ ಥರ. ಈ ಇಂಟರ್ ಕಲ್ಟಿವೇಷನ್ಗೆ ಎಡೆ ಕುಂಟಿ ಅಂತಂದು. ಮೊದಲು ಎತ್ತಿಗೆ ಇರ್ತಿತ್ತು ಈ ಥರ, ಎತ್ತಿ ಕಟ್ತಿದ್ವಿ. ಈಗ ಇದನ್ನು ಟ್ಯಾಕ್ಟ್ರಿಗೆ ಕಟ್ತೀವಿ ಅಷ್ಟೇ. ಓಕೆ, ವೀಲ್ಸು ಚೇಂಜ್ ಮಾಡ್ತೀವಿ. ಟ್ಯಾಕ್ಟರ್ದು ಚಿಕ್ಕ ವೀಲ್ ಹಾಕ್ಬಿಡ್ತೀವಿ. ಅಂದರೆ ಅದು ರೋ ಟು ರೋ ಮಧ್ಯದಾಗ ಹೋಗ್ಬೇಕಲ್ಲ. ದೊಡ್ಡ ಟೈರ್ ಆದರೆ ಬೆಳೆ ತುಳಿಯುತ್ತೆ ಅದು. ಪಾತ್ ಮಧ್ಯದಲ್ಲಿ ಹೋಗ್ಬೇಕಲ್ಲ. ಅದಕ್ಕೆ ಅದು 8 ಇಂಚ್ ಟೈರ್ ಇದೆ, ಅದನ್ನ ಹಾಕ್ತೀವಿ. ಇದನ್ನ ಹಿಂದ್ಗಡೆ ಹಾಕ್ತೀವಿ. 8 ಜನ ಒಮ್ಮೆಗೆ ಹೋಗ್ತಾರೆ. ಅಗಲ. ಸೊ ಅದ್ರದ್ದು ಇದು ಫ್ರೇಮು ಕೊಲ್ಯಾಪ್ಸಬಲ್ ಫ್ರೇಮು. ಯಾಕೆ ರೋಡ್ನಲ್ಲಿ ಹೋಗ್ಲಿಕ್ಕೆ ಬರೋದಲ್ಲ. ಸೊ ಇದೊಂದು ಬೋಲ್ಟ್ ತೆಗೆದ್ರೆ ಇದು ಡಬಲ್ ಆಗಿ ಸೈಜ್ ಆಗುತ್ತೆ, ಇಷ್ಟು ಉದ್ದ ಆಗುತ್ತೆ. ಸೊ ಆ ಕಡೆ ತೆಗೆದು ಉದ್ದ ಆಗುತ್ತೆ. ಓಕೆ, ಈಗ ಲೇಬರ್ ಸಿಗಲ್ಲ. ಲೇಬರ್ ಭಾಳ ಕಷ್ಟ. ನಿಮಗೂ ಸಿಗಲ್ಲ? ನಮಗೂ ಸಿಗೋದಿಲ್ಲ ಸರ್. ಎಲ್ಲರೂ ಪಾಟೀಲ್ರಿಗೆ ಯಾರಿಗೂ ಸಿಗಲ್ಲ. ಈಗೆಲ್ಲ ಸರ್ಕಾರದ ಸೌಲಭ್ಯ, ಫ್ರೀ ಅಕ್ಕಿ, ಫ್ರೀ ರೇಷನ್ನು, ಉದ್ಯೋಗ ಖಾತ್ರಿ ಅಂತ 100 days 150 days ಉದ್ಯೋಗ ಖಾತ್ರಿ, ಅಶ್ಯೂರ್ಡ್ ವರ್ಕು. ಸೊ ಇದೆಲ್ಲ ನರೇಗಾ ಸ್ಕೀಮ್ಸು. ಅವ್ರಿಗೆ ಎಷ್ಟು ಕೆಲಸ ಮಾಡ್ತಾರೋ ಎಷ್ಟಿಲ್ಲೋ. ಸೊ ಹೀಗಾಗಿ ಅವ್ರಿಗೇನು ಹೊಲಕ್ಕೆ ಹೋಗಿ ದುಡಿದ್ರೆ ಜೀವನ ಮಾಡ್ಬೇಕಂತ ಏನಿಲ್ಲ. ಫ್ರೀ ಮೆಡಿಕಲ್ಸ್ ಇದೆ, ಸರ್ಕಾರಿ ಆಸ್ಪತ್ರೆ ಇದೆ, ಎಲ್ಲ ಫ್ರೀ ಇದೆ. ಆಮ್ಯಾಗ ಚೀಪಾಗಿ ಮೆಡಿಸಿನ್ ಸಿಗುತ್ತೆ ಈಗದ. ಸೊ ಅವ್ರಿಗೇನು ತೊಂದರೆ ಇಲ್ಲ, ದುಡಿಬೇಕಂತ ಏನಿಲ್ಲ. ಮತ್ತು ಕೃಷಿ ಹೇಗೆ ಈಗ ತಾವು ಓಕೆ ಏನೋ ಸ್ವಲ್ಪ ಇದ್ದೀರಿ, ನಡೆಯುತ್ತೆ, ಮಷಿನ್ ಇಟ್ಕೊಂಡು ಮಾಡ್ತಾರೆ. ಬೇರೆ ರೈತರು, ಸಣ್ಣ ರೈತರು ಎಲ್ಲರೂ ಪೇಚಾಡ್ತಾ ಇದ್ದಾರೆ ಸರ್. ಸಣ್ಣ ರೈತರು ಟ್ಯಾಕ್ಟರ್ ಡ್ರೈವ್ ಮಾಡಲಿಕ್ಕೆ ಡ್ರೈವರ್ ಸಿಗ್ತಾ ಇಲ್ಲ. ಇದ್ದವರು ಅವರು ಒಂದೊಂದು ಟ್ಯಾಕ್ಟರ್ ತೊಗೊಂಡಿದ್ದಾರೆ, ಬಾಡಿಗೆ ಹೊಡೆಯೋದು ಅದು ಇದು ಮಾಡ್ತಾರೆ. ನಾವು ಸ್ವಂತ ಇದ್ದರೆ ನಾವೇ ಹೊಡಿಬೇಕು ಅಂತ